ಬೇಕೇ ಬೇಕು. ಬಾಬಾ ಸಾಹೇಬ್ ಅವರಿಗೆ, ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ, ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ನಿಯಮ ಉಲ್ಲಂಘನೆ, ಖಾಸಗಿ ಸ್ಲೀಪರ್ ಕೋಚ್ ಬಸ್ಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯಿಂದ ಸಾಂಕೇತಿಕ ಪ್ರತಿಭಟನೆ. ಹುಣಸಗಿ ಗ್ರಾಹಕರಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸದೆ ಸಾರಿಗೆ ಇಲಾಖೆಯ ಸುರಕ್ಷತಾ ನಿಯಮಗಳನ್ನು ಉಲ್ಲಂಘಿಸುತ್ತಿರುವ ಖಾಸಗಿ ಸ್ಲೀಪರ್ ಕೋಚ್ ಬಸ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯಿಂದ ಸಾಂಕೇತಿಕ ಪ್ರತಿಭಟನೆ. ಸ್ವಾಭಿಮಾನಿ ಸೇನೆ ಜಿಲ್ಲಾ ಸಮಿತಿಯ ವತಿಯಿಂದ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಸವೇಶ್ವರ ವೃತ್ತದಲ್ಲಿ ನಿರಂತರ ಸಾಂಕೇತಿಕ ಪ್ರತಿಭಟನೆ ನಡೆಸಲಾಯಿತು. ಹುಣಸಗಿಯಿಂದ ಬೆಂಗಳೂರು, ಪುಣೆ ಹಾಗೂ ಮಹಾರಾಷ್ಟ್ರಕ್ಕೆ ಸಂಚರಿಸುವ ಖಾಸಗಿ ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಅಗ್ನಿಶಾಮಕ ಉಪಕರಣ, ತುರ್ತು ನಿರ್ಗಮನ ಬಾಗಿಲು, ಸಿಸಿ ಕ್ಯಾಮೆರಾ, ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ, ಡಬಲ್ ಡ್ರೈವರ್ ವ್ಯವಸ್ಥೆ ಸೇರಿದಂತೆ ಅನಿವಾರ್ಯ ಸುರಕ್ಷತಾ ಕ್ರಮಗಳನ್ನು ಪಾಲಿಸದೆ ಅತಿವೇಗವಾಗಿ ಸಂಚರಿಸಲಾಗುತ್ತಿದೆ. ಇದರಿಂದ ಗ್ರಾಹಕರ ಜೀವ ಅಪಾಯಕ್ಕೆ ತಳ್ಳಲ್ಪಡುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಈ ಅವ್ಯವಹಾರಕ್ಕೆ ಕಣ್ಣು ಮುಚ್ಚಿ ಸಹಕರಿಸುತ್ತಿರುವ ಆರ್ಟಿಒ ಅಧಿಕಾರಿಗಳ ಮೇಲೂ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದರು. ಸಾಮಾಜಿಕ ಹೋರಾಟಗಾರ ದೇವೇಂದ್ರಪ್ಪ ಬಳಿಚಕ್ರ ಮಾತನಾಡಿ, ಖಾಸಗಿ ಬಸ್ಗಳು ಗ್ರಾಹಕರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿವೆ. ಸಾರಿಗೆ ನಿಯಮಗಳಿಗೆ ವಿರುದ್ಧವಾಗಿ ಅನಧಿಕೃತ ವ್ಯಕ್ತಿಗಳನ್ನು ಬಸ್ಗಳಲ್ಲಿ ಸಾಗಿಸಲಾಗುತ್ತಿದೆ. ಸುರಕ್ಷತಾ ಮಾನದಂಡಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೆಲ ತಿಂಗಳುಗಳ ಹಿಂದೆ ಬೆಂಗಳೂರು ಹೈದರಾಬಾದ್ ಮಾರ್ಗದ ಬಸ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿ 20ಕ್ಕೂ ಹೆಚ್ಚು ಜನರು ಸಜೀವ ದಹನವಾದ ಘಟನೆ ಉಲ್ಲೇಖಿಸಿ ಗ್ರಾಹಕರ ಜೀವಕ್ಕೆ ಯಾರು ಜವಾಬ್ದಾರರು ಎಂದು ಪ್ರಶ್ನಿಸಿದರು. ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯದರ್ಶಿ ಕಾಶಿನಾಥ್ ನಾಟೇಕಾರ್, ಉತ್ತರ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಶರಣು ಜಮಖಂಡಿ, ಜಿಲ್ಲಾಧ್ಯಕ್ಷ ಜುಮ್ಮಣ್ಣ ಗುಡಿಮನಿ, ಸುಖದೇವ ಕಟ್ಟಿಮನಿ, ವಿರೂಪಾಕ್ಷ ಕಚಕನೂರ, ಬಸವರಾಜ ಹೊಸ್ಮನಿ, ರಾಜು ದೊಡ್ಡಮನಿ, ಪರಶುರಾಮ್ ಬೋನಾಳ, ಪರಶುರಾಮ್ ಗೆದ್ದಲಮರಿ, ಚನ್ನಬಸಪ್ಪ, ನಿಂಗಪ್ಪ ಚಲವಾದಿ, ರವಿ ದೇವಾಪುರ, ಮೌನೇಶ್ ಮಾರನಾಳ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ಹುಣಸಗಿ ತಾಲೂಕಿನ ಯಾದಗಿರಿ ಜಿಲ್ಲೆಯ ಎಲ್ಲ ಜಾತಿಯ ಸಮುದಾಯದ ವ್ಯಕ್ತಿಗಳು ಬಸ್ಸಲ್ಲಿ ಓಡಾಡ್ತಾರೆ. ಆದ್ರೆ ಇವತ್ತು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಜಿಲ್ಲೆಯ ಎಲ್ಲಾ ಜನರ ಪರ ಹೋರಾಟ ಮಾಡ್ತಾ ಇದೀವಿ. ಆದ್ರೂ ಭ್ರಷ್ಟ ಆರ್ಟಿಒ ಅಧಿಕಾರಿಗಳು ಮತ್ತು ಇನ್ನಿತರ ಅಧಿಕಾರಿಗಳಿಗೆ ನಾಚಿಕೆ ಇಲ್ಲ. ಇವತ್ತು ಪಾಪ ಸಣ್ಣ ಪುಟ್ಟ ಆಟೋ ಡ್ರೈವರ್ಗಳ ಮೇಲೆ, ಮೋಟರ್ ಸೈಕಲ್ಗಳ ಮೇಲೆ ಫೈನ್ ಹಾಕುವಂತ ದಮ್ಮು ತಾಕತ್ತು ಈ ಬಸ್ ಮಾಲೀಕರ ಮೇಲೆ ತೋರಿಸುವಂತ ಕೆಲಸ ಆಗ್ತಾ ಇಲ್ಲ. ಇವತ್ತು ಇವರಿಗೆ ಸಂವಿಧಾನದಲ್ಲಿ ಅಧಿಕಾರ ಇದೆ. ಇವತ್ತು ಜನಗಳಿಗೆ ವಂಚನೆ ಮಾಡುವಂತ ಬಸ್ ಮಾಲೀಕರಿಗೆ ಕಾನೂನು ಕ್ರಮ ತಗೊಳ್ಬೇಕು. ಆದ್ರೂ ಕೂಡ ಅಲ್ಲಿಂದ ಬರುವಂತ ಒಂದು ತುಣುಕಿನ ಆಸೆಗಾಗಿ ಭ್ರಷ್ಟಾಧಿಕಾರಿಗಳು ಇವತ್ತು ಕಣ್ಮುಚ್ಚಿ ಕೂತಿದ್ದಾರೆ. ಇಂಥ ಅಧಿಕಾರಿಗಳಲ್ಲಿ ಕೂಡಲೇ ಜಿಲ್ಲಾಧಿಕಾರಿಗಳು ತಪ್ಪಲ್ಲ ಹೇಳಕ್ಕೆ ಹೇಳ್ತಲ್ಲ. ನೀವು ಬಗ್ಗೆ ನಮ್ಗೆ ವಿರೋಧ, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಆದ್ರೆ ಒಬ್ಬರಿಗೆ ಆಯುರ್ವೇದಿರೋದಿಲ್ಲ, ನಾಳೆ ಕರೆಸ್ತೀವಿ. ಒಂದಿನ ಎಲ್ಲಿ ಆ ಲೆಕ್ಕದಾಗ ನಾಳೆ ಮಾತಾಡಲಿ. ಅವ್ರು ರೈ ಕುಂದ್ರೋದಾದ್ರೆ ಕೆಲಸ ನಾಳೆಗೆ ನಿರಂತರವಾಗಿ ಅವರು ಬರೋವರೆಗೂ ಕೂಡ ಇರಲ್ಲ. ಇನ್ನೊಂದು ಇದು ಹೋರಾಟ ಸಾರ್ವಜನಿಕವಾಗಿ ಎಲ್ಲರಿಗೂ ಒಳ್ಳೇದಾಗೋದ್ರಿಂದ ಎಲ್ಲಿ ಯಾರು ಮಾಡೋಷ್ಟು ಬೇಡಿಕೆ ಇಟ್ಕೊಂಡು ಮಾಡ್ಲಿಕ್ಕೆ ಅದು ಖುಷಿ ಅದ.